ಆವನ ಪಂಚಭೂತಗಳೊಂದರನುಗ ಮತ್ತಾವನ ಪಂಚಭೂತಗಳೊಂದನುತ್ತರಿಸಿ ದಾವನ ಪಂಚಭೂತಗಳೊಂದರಲಿ ಜಿಗಿದು ವಿಭು ಕಾರ್ಯದುತ್ಸಾಹದಿ ಆವನ ಪಂಚಭೂತದರೊಂದರೊಳ್ಪುಟ್ಟಿ ಪಾವನಾತ್ಮಕಳೆಂಬಳಂ ಕಂಡು ವೈರಿಪುರಧಾವನಂ ಗೈದು ಉತ್ಸಾಹದಿ ವೈರಿಪುರಧಾವನಂಗೈದೊಂದು ಶಕ್ತಿಯಂ ತಳೆದ ಮಾರುತಿ ದೇವನು ಮಾರುತಿ ದೇವನು ಮಾರುತಿ ದೇವನು ಮಾರುತಿ ದೇವನು ಮಾರುತಿ ದೇವನು ಮಾರುತಿ ದೇವನು ಮಾರುತಿ ದೇವನೆಮ್ಮ ಪೊರೆಗೆ ಎಲ್ರಿಗೂ ನಮಸ್ಕಾರ. ಈ ಪದ್ಯವನ್ನು ಮೂಲತಃ ತಮಿಳಿನ ಕಂಬರಾಮಾಯಣದ ಬಾಲಕಾಂಡದಲ್ಲಿ ಮಾರುತಿಗೆ ಬರುವ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಅದನ್ನು ಕನ್ನಡದಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಸರಳಕವಿ ಎಂದೇ ಹೆಸರಾಗಿದ್ದ ಆಸೂರಿ ಶ್ರೀ ಕೆ ರಾಮಸ್ವಾಮಿ ಅಯ್ಯಂಗಾರ್ ಅವರು ಇದನ್ನು ಅನುವಾದಿಸಿದ್ದಾರೆ. ವಾರ್ಧಕ ಷಟ್ಪದಿಯ ಭಾವದಲ್ಲಿ, ವಾರ್ಧಕ ಷಟ್ಪದಿಯ ರೂಪದಲ್ಲಿ ಅವರು ಇದನ್ನು ಬರೆದಿದ್ದಾರೆ. ಪದ್ಯದ ಅರ್ಥ ಹೀಗಿದೆ: ಆವನ ಪಂಚಭೂತಗಳೊಂದರ ಅಣುಗ. ಯಾರು ಆ ಪಂಚಭೂತಗಳಲ್ಲಿ ಒಬ್ಬನ ಮಗನೋ, ಮತ್ತೆ ಆವನ ಪಂಚಭೂತಗಳೊಂದನ್ನು ಉತ್ತರಿಸಿ, ಆ ಅಣುಗ ಆ ಪಂಚಭೂತಗಳಲ್ಲಿ ಒಂದನ್ನ ಉತ್ತರಿಸಿ ಅಂದರೆ ದಾಟಿ, ಮತ್ತೆ ಆವನ ಪಂಚಭೂತಗಳೊಂದರಲ್ಲಿ ಜಿಗಿದು, ಆ ಇನ್ನೊಂದು ಪಂಚಭೂತದಲ್ಲಿ ಜಿಗಿದು, ಆವನ ಪಂಚಭೂತದರೊಂದರೊಳ್ ಪುಟ್ಟಿ ಪಾವನಾತ್ಮಕಳ್ ಎಂಬಳಂ ಕಂಡು, ಆ ಇನ್ನೊಂದು ಪಂಚಭೂತದಿಂದ ಸೃಷ್ಟಿಯಾಗಿರುವ ಪಾವನಾತ್ಮಗಳನ್ನು ಕಂಡು ವಿಭು ಕಾರ್ಯದುತ್ಸಾಹದಿ, ಆ ವಿಭು ಕಾರ್ಯ, ಆ ಕಾರ್ಯದ ಉತ್ಸಾಹದಿ ಅಂದರೆ ತನ್ನ ಒಡೆಯನ ಕಾರ್ಯದ ಉತ್ಸಾಹದಲ್ಲಿ ವೈರಿಪುರ ಧಾವನಂಗೈದು, ಆ ವೈರಿಪುರದಲ್ಲೆಲ್ಲ ಓಡಿ ಐದೊಂದು ಮತ್ತಿನ್ನೊಂದು ಪಂಚಭೂತದಲ್ಲಿ ಇನ್ನೊಂದು ಪಂಚಭೂತದ ಶಕ್ತಿಯನ್ನು ಅಲ್ಲಿ ಇಟ್ಟು, ಆ ಪಂಚಭೂತದ ಶಕ್ತಿಯಿಂದ ಅದನ್ನು ವ್ಯಾಪಿಸಿದ ಮಾರುತಿ ದೇವನೆಮ್ಮ, ಆ ಮಾರುತಿ ದೇವನು ನಮ್ಮನ್ನು ಕಾಪಾಡಲಿ ಎನ್ನುವ ಅರ್ಥದಲ್ಲಿ ಪ್ರಾರ್ಥನಾ ರೂಪದಲ್ಲಿ ಇದೆ. ಪಂಚಭೂತಗಳೆಂದರೆ ಯಾವುದು? ಪೃಥ್ವಿ, ಆಪ ಅಂದರೆ ನೀರು, ಆಕಾಶ, ವಾಯು, ಅಗ್ನಿ. ಇವು ಇಲ್ಲಿ ವಾಯುವಿನ ಪುತ್ರ, ವಾಯುಪುತ್ರ ಹನುಮಂತ ಜಲಧಿಯನ್ನ ಸಮುದ್ರವನ್ನ ಹಾರಿ ಸಮುದ್ರವನ್ನ ದಾಟಿ ಆಕಾಶದಲ್ಲಿ ಜಿಗಿದು, ಪಂಚಭೂತಗಳೊಂದರಲ್ಲಿ ಜಿಗಿದು ಆಕಾಶದಲ್ಲಿ ಜಿಗಿದು, ಆ ನಂತರ ಪಂಚಭೂತದ ತನಯೆ ಭೂಮಿಪುತ್ರಿ ಸೀತಾಮಾತೆಯನ್ನ ಕಂಡು ವೈರಿಪುರದಲ್ಲಿ ಲಂಕೆಯಲ್ಲಿ ಇನ್ನೊಂದು ಪಂಚಭೂತ ಅಂದರೆ ಅಗ್ನಿಯನ್ನಿಟ್ಟು ಬಂದವನು. ಅಂತಹ ಹನುಮಂತ, ಅತಿ ಪ್ರಬಲ ಹನುಮಂತ, ಅತ್ಯಂತ ಶಕ್ತಿ ಇದ್ದ ಹನುಮಂತ, ಶಕ್ತಿ ಇರುವ ಹನುಮಂತ ನಮ್ಮನ್ನು ಕಾಪಾಡಲಿ ಎಂಬ ಅರ್ಥ ಇದು. ಇಲ್ಲಿ ನಾವು ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಹನುಮಂತ ಅಂದರೆ ವಾನರ ಅಂತ ನಾವು ಹೇಳ್ತೀವಿ. ವಾನರ ಅಂದರೆ ಚಂಚಲ ಅಂತ. ಒಂದು ಜಾಗದಲ್ಲಿ ಸ್ಥಿರವಾಗಿ ನಿಲ್ಲೋದು ತುಂಬ ಕಷ್ಟ ವಾನರರಿಗೆ ಅನ್ನೋದು ಸರ್ವವಿದಿತ. ಹಾಗಾದರೆ ಆ ವಾನರ ಯಾವುದು? ಆ ವಾನರ ಮನಸ್ಸು.
ಆ ಮನಸ್ಸು ಏನು ಮಾಡತ್ತೆ, ಇಲ್ಲಿಂದಲ್ಲಿ ಅಲ್ಲಿಂದಿಲ್ಲಿ ಹಾರಾಡ್ತಿರತ್ತೆ. ಪಂಚಭೂತಗಳಿಂದ ಆಗಿರೋದೇ ನಮ್ಮ ಶರೀರ ಅಲ್ವಾ. ಆಯುರ್ವೇದದ ಪ್ರಕಾರ ನಮ್ಮ ಶರೀರ ಆ ಪಂಚಭೂತಗಳಿಂದ ಒಟ್ಟಾಗಿದೆ. ಅದನ್ನು ನಾವು ಕೈಯ 5 ಬೆರಳುಗಳಿಂದ ಸಾಂಕೇತಿಕವಾಗಿ ಹೇಳ್ತೀವಿ ಕೂಡ. ಈ ಮುದ್ರಾ ವಿಜ್ಞಾನ, ವಿವಿಧ ಹಸ್ತಮುದ್ರೆಗಳಲ್ಲಿ ಇಂತಹ ಮುದ್ರೆಯಿಂದ ಇಂತಹ ಪಂಚಭೂತದ ಶಕ್ತಿಯನ್ನು ನಮ್ಮ ಶರೀರಕ್ಕೆ ಆಹ್ವಾನಿಸಿಕೊಂಡು ನಮ್ಮ ಶರೀರದಲ್ಲಿ ಆ ಪಂಚಭೂತದ ಶಕ್ತಿಯ ಸಹಾಯದಿಂದ ಒಳ್ಳೆಯ ವಿಚಾರಗಳನ್ನು ಗಳಿಸ್ಕೊಳ್ಳಬಹುದು ಅನ್ನೋದನ್ನು ನಮಗೆ ಮುದ್ರಾ ವಿಜ್ಞಾನ ಹೇಳುತ್ತೆ. ಹಾಗಿರೋದ್ರಿಂದ ಈ ಮನಸ್ಸು ಈ ರೀತಿ ಮಾಡ್ತಾ ಇರತ್ತೆ, ಈ ಶರೀರದಲ್ಲಿ ಜಿಗಿಯತ್ತೆ ಅಂತ, ಅಥವಾ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಜಿಗಿತಾ ಇರತ್ತೆ. ಇದು ಆ ಮನಸ್ಸಿನ ಧರ್ಮ. ಆದರೆ ಕೊನೆಗೆ ಅದು ಯಾವಾಗ ಆ ಮನಸ್ಸು ಯಾವಾಗ ಗೌರವದ ಸ್ಥಾನಕ್ಕೆ ತಲುಪತ್ತೆ ಅಂದರೆ, ಈ ಜಿಗಿದಾಟಗಳನ್ನೆಲ್ಲ ನಿಲ್ಲಿಸಿ, ಅಂದರೆ ಒಂದು ನೆಲೆಯತ್ತ, ಒಂದು ಶಾಂತಿಯತ್ತ, ಅಥವಾ ಒಂದೇ ಒಂದು ನೆಲೆಯತ್ತ ಅದು ಯಾವಾಗ ಹೋಗಿ ನಿಲ್ಲುತ್ತೋ ಆಗ ಅದಕ್ಕೆ ಶಕ್ತಿ ಸಂಚಯನವಾಗಿ ಅದಕ್ಕೆ ಒಳ್ಳೆಯ ಗೌರವವು ಬರೋಕ್ಕೆ ಸಾಧ್ಯವಾಗತ್ತೆ. ಇದು ಕೂಡ ಈ ರೀತಿಯ ಇನ್ನೊಂದು ಅರ್ಥವನ್ನು ಕೂಡ ನಾವು ಈ ಪದ್ಯದಿಂದ ಗ್ರಹಿಸಬಹುದು. ಹನುಮಂತ ಅಲ್ಲಿ ಇಲ್ಲಿ ಜಿಗಿದು ಲಂಕೆಯಲ್ಲಿ ಬೆಂಕಿಯನ್ನಿಟ್ಟು ಕೊನೆಗೆ ಆ ಸೀತೆಯ ಸುದ್ದಿಯನ್ನು ತಂದು ರಾಮನಿಗೆ ಒಪ್ಸೋ ಕಥೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಆತ ಬೆಂಕಿಯಲ್ಲಿ ಇನ್ನಷ್ಟು ಏನಾದರೂ ಮಾಡ್ಬೋದಿತ್ತು ಲಂಕೆಯಲ್ಲಿ, ಅಥವಾ ಸಮುದ್ರವನ್ನು ಹಾರತ ತನ್ನ ಶಕ್ತಿಯಿಂದ ಸಮುದ್ರವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬೋದಿತ್ತು. ಆದರೆ ಅದ್ಯಾವುದು ಮಾಡದೆ ಕೊನೆಗೆ ತನ್ನ ಆ ಮನಸ್ಸಿನಲ್ಲಿದ್ದ ಒಂದೇ ಒಂದು ಕಾರ್ಯ, ಸೀತೆಯನ್ನು ಹುಡುಕುವ ಕಾರ್ಯ, ಅದು ಒಂದೇ ಕಾರ್ಯದಲ್ಲಿ ಗಮನವಿಟ್ಟು ಅದೊಂದೇ ಕಾರ್ಯವನ್ನ ಮಾಡಿದಾಗ ಆತನಿಗೆ ಗೌರವ ಆದರಗಳು ಹೆಚ್ಚಾದವು. ಇದು ನಾವು ಅರ್ಥ ಮಾಡ್ಕೋಬಹುದು. ಅಂದರೆ ನಮ್ಮ ಮನುಷ್ಯರಿಗೆ ಇದು ತುಂಬ ಸಹಜ. ನಮಗೆ ಒಂದು ವಸ್ತುವಿನಲ್ಲಿ, ಒಂದು ವಿಚಾರದಲ್ಲಿ ಮನಸ್ಸನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಕೆಲಸ ಮಾಡೋದು ಕಷ್ಟ. ಅಲ್ಲಿ ಇಲ್ಲಿ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಆದರೆ ಹೇಗೆ ಹನುಮಂತ ಇದೆಲ್ಲ ಇದ್ರೂ, ಈ ರೀತಿಯ ಸಹಜ ಗುಣಗಳಿದ್ರು, ಅದನ್ನೆಲ್ಲವನ್ನು ಮೀರಿ ತನ್ನ ಕೆಲಸವನ್ನು ಹೇಗೆ ಸಾಧಿಸಿದ ಅನ್ನೋ ಅರ್ಥವನ್ನು ನಾವು ಈ ಹನುಮಂತನನ್ನು ಪ್ರಾರ್ಥಿಸುತ್ತಾ ಹನುಮಂತನಿಂದ ಆ ಶಕ್ತಿಯನ್ನು ನಾವು ಪಡೆದುಕೊಂಡ್ರೆ ನಮಗೆ ಕೂಡ ಒಳ್ಳೊಳ್ಳೆಯ ಕೆಲಸಗಳನ್ನು ಸುಲಭವಾಗಿ ಮಾಡಲಿಕ್ಕೆ ಆಗತ್ತೆ. ಎಲ್ರಿಗೂ ನಮಸ್ಕಾರ.